ಕುಣಿಗಲ್ ತಾಲೂಕಿನ ಕೋತಗೆರೆ ಹೋಬಳಿಯ ರೈತರ ಕನಸಿನ ಯೋಜನೆಗೆ ಸುಮಾರು 21 ಕೆರೆಗಳಿಗೆ ನೀರನ್ನು ತುಂಬಿಸುವ 34 ಕೋಟಿ ರೂಪಾಯಿ ವೆಚ್ಚದ ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟ ಆಡಳಿತಾತ್ಮಕ ಅನುಮೋದನೆ ನೀಡಿದೆ ಎಂದು ಕುಣಿಗಲ್ ಶಾಸಕ ರಂಗನಾಥ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಏತ ನೀರಾವರಿ ಯೋಜನೆಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ನೀಡಿದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ಹಂಚಿಕೊಂಡಿರುವ ಶಾಸಕ ರಂಗನಾಥ್ ಅವರು ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವರಾದ ಡಿಕೆ ಶಿವಕುಮಾರ್, ವಿಶೇಷವಾಗಿ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್ ಅವರಿಗೆ ಕುಣಿಗಲ್ ತಾಲೂಕಿನ ಜನತೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ರಂಗನಾಥ್. ಇವತ್ತು ಕುಣಿಗಲ್ ತಾಲೂಕಿನ ಕೊತ್ಗೆರೆ ಹೋಬಳಿಯ ಏತ ನೀರಾವರಿ ಯೋಜನೆಯ ವಿಚಾರದಲ್ಲಿ ಬಹಳ ದಿನದ ಕನಸು ಇವತ್ತು ಸಚಿವ ಸಂಪುಟದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ನಮಗೆ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ನಾನು ಕುಣಿಗಲ್ ತಾಲೂಕಿನ ಜನತೆ ಪರವಾಗಿ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. 21 ಕೆರೆಗಳ ಕೊತ್ತಿಗೆರೆ ತುಂಬಿಸುವಂಥ ಏತ ನೀರಾವರಿ ಕೆರೆ ಯೋಜನೆ ಇವತ್ತು ಅನುಮೋದನೆ ಸುಮಾರು 34 ಕೋಟಿ ರೂಪಾಯಿಯಷ್ಟು ಅನುಮೋದನೆ ಆಗಿರುವಂಥದ್ದು ವಿಶೇಷವಾಗಿ ಘನವೆತ್ತ ಸರ್ಕಾರಕ್ಕೆ ನಾನು ಧನ್ಯವಾದ ಹೇಳುತ್ತಾ, ಇವತ್ತು ಬಾಗೇನಹಳ್ಳಿ ಕೆರೆ, ಶೆಟ್ಟಿಗೆರೆ ಕೆರೆ, ಕೆಂಪಸಾಗರ, ಕೂಡಿಹಳ್ಳಿ, ಗೊಲ್ರಟ್ಟಿ, ನಾಗನಹಳ್ಳಿ, ತೆರೆದಕುಪ್ಪೆ, ವಡ್ರಕುಪ್ಪೆ, ಚಿಕ್ಕಮಲ್ವಾಡಿ ಮತ್ತು ದೊಡ್ಡಮಲ್ವಾಡಿ, ಭಕ್ತರಳ್ಳಿ, ಸೂಳೆಕುಪ್ಪೆ, ಕುರುಬ್ರಪಾಳ್ಯ, ಸುಗ್ನಹಳ್ಳಿ, ಆಲ್ಗೋನಹಳ್ಳಿ, ಇಷ್ಟು ಹಳ್ಳಿಗಳ 21 ಟ್ಯಾಂಕ್ಗಳನ್ನು ಫಿಲ್ ಮಾಡೋಂಥ ವಿಶೇಷವಾದಂಥ ಕಾರ್ಯಕ್ರಮನ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರೂ ರೈತರ ಹಿತವನ್ನು ಕಾಪಾಡಬೇಕು ಅನ್ನೋ ಒಂದು ಹಿತಾಸಕ್ತಿಲಿ ನಾನು ಮತ್ತೊಮ್ಮೆ ನಮ್ಮ ಮಾಜಿ ಸಂಸದರಾದಂಥ ಡಿಕೆ ಸುರೇಶ್ ಸಾಹೇಬ್ರಿಗೂ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲರ ಆಶೀರ್ವಾದ ಇವತ್ತು ಕೊತ್ಗೆರೆ ಹೋಬಳಿಗೆ 34 ಕೋಟಿ ರೂಪಾಯಿದು ಅನುದಾನವನ್ನು ಕೊಟ್ಟು ಕಾಮಗಾರಿನ ಪೂರ್ಣಗೊಳಿಸಲಿಕ್ಕೆ ತಕ್ಷಣದಲ್ಲೇ ಜಾರಿ ಮಾಡಿಸುವಂಥ ಹಿನ್ನೆಲೆಯಲ್ಲಿ ಸರ್ಕಾರದವರು ಅನುಮತಿ ಕೊಟ್ಟಿರುವಂಥದ್ದು ನಮಗೆಲ್ಲ ಸಂತೋಷ ತಂದಿದೆ. ಧನ್ಯವಾದಗಳು.